ನಮಸ್ತೆ. ನಾನು ದೀಪಕ್ ರೈ ಪಾಣಾಜೆ ಅಂತ, ಪುತ್ತೂರು ತಾಲೂಕು ಒಂದು ಹಳ್ಳಿಯಿಂದ ಬಂದವ, ರಂಗಭೂಮಿ ಕಲಾವಿದ. ಈ ಒಂದು 30-35 ಕನ್ನಡ ಚಿತ್ರಗಳಲ್ಲಿ ಅಭಿನಯಿಸಿದ್ದೇನೆ. ಮೊದಲಿನ ಚಿತ್ರನೇ ರಾಜ್ ಬಿ ಶೆಟ್ಟರವರ ಮುಖಾಂತರ ಕನ್ನಡ ಚಿತ್ರರಂಗೆ ಕಾಲಿರಿಸಿದವ. ಇಲ್ಲಿ ತನಕ ಒಂದು 35 ಚಿತ್ರ ಆಯಿತು. ಸೂಪ್ರಮ್ ಶೋ ಇವತ್ತು ಜುಲೈ 25ಗೆ ರಿಲೀಸ್ ಆಗ್ತಾಯಿದೆ. ಇದರಲ್ಲಿ ನಾನು ಸತೀಶ ಅನ್ನೋ ಒಂದು ಕ್ಯಾರೆಕ್ಟರ್ ಮಾಡ್ತಾಯಿದ್ದೀನಿ. ಹಳ್ಳಿಯ ಒಂದು ಕ್ಯಾರೆಕ್ಟ್ರು. ಹೀರೋನ ಜೊತೆಗೆ ಇರ್ತೀನಿ ನಾನು. ಹಾಸ್ಯ ಪಾತ್ರ. ಸೊ ಜುಲೈ 25ಕ್ಕೆ ಕರ್ನಾಟಕದಾದ್ಯಂತ ಚಿತ್ರ ರಿಲೀಸ್ ಆಗ್ತಾಯಿದೆ. ಎಲ್ಲರೂ ಬನ್ನಿ, ನಮಗೆ ಆಶೀರ್ವಾದ ಮಾಡಿ. ಥ್ಯಾಂಕ್ ಯು. ಸರ್, ಇದರಲ್ಲಿ ನಿಮ್ಮದು ಕಾಮಿಡಿ ಒಂದು ಪಂಚ್ ಇದೆ. ಕಾಮಿಡಿ ಪಂಚ್ ರಿಯಲ್ ಆಗಿ ನೀವೇ ಒಂದು ಸ್ವಲ್ಪ ಪ್ರಿಪೇರ್ ಆಗ್ತಿರ್ತೀರಾ ಅಥವಾ ಡೈರೆಕ್ಟ್ರ್ ಹೇಳಿದ್ದು ಫಾಲೋ ಮಾಡ್ತೀರಾ? ಇರುತ್ತೆ. ಯಾವುದು ಬರಿಬೇಕಾದ್ರೆ ಅವ್ರು ಬರೆದಿರ್ತಾರೆ. ಸಾಕಷ್ಟು ಇದರಲ್ಲಿ ಪಂಚಸ್ ತುಂಬ ಇದೆ, ಎಲ್ಲರೂ ನಗಿಸುವಂಥ ಪಂಚಸ್ ಇದೆ. ಮತ್ತು ಅಲ್ಲೇ ಶೂಟಿಂಗ್ ನಡೀತಾ ಇರಬೇಕಾದ್ರೆ ಏನಾರು ಸ್ಪಾಟಲ್ಲಿ ಏನಾದ್ರು ಬೇರೆ ವಿಚಾರ ಬಂದರೆ ಅವರು ಏನಾದ್ರು ರಿಸೀವ್ ಮಾಡಿದ್ರೆ ಓಕೆ ಇದು ಹಾಕಿ ಅಂತಂದರೆ ಹಾಕ್ತೀವಿ, ಅವರ ಪರ್ಮಿಷನ್ ಇದ್ದರೆ. ಬೇರೆ ಒಳ್ಳೆ ಪಂಚ್ ಸಿಕ್ಕಿ ಅವರೇನಾದ್ರು ನಗು ಬಂದರೆ ಇದದು ಚೆನ್ನಾಗಿದೆ ಹಾಕಿ ಅಂತ ಫ್ರೀಡಮ್ ಕೊಡ್ತಾರೆ. ನಿಮ್ದು ಏನಾದರೂ ಓನ್ ಕ್ರಿಯೇಟಿವಿಟಿ ಡೈಲಾಗ್ಸ್ ಏನಾದರೂ ಇದರಲ್ಲಿ ನೋಡ್ಬೋದಾ? ನೋಡಿದ ಮೇಲೆ ಹೇಳಬೇಕು. ಇದೆಯಾ? ಗೊತ್ತಿಲ್ಲ, ಇರ್ಲೂಬಹುದು. ನೆಕ್ಸ್ಟ್ ಕಾಂತಾರ 2 ಬರ್ತಾ ಇದೆ. ಹೌದು, ಅದರಲ್ಲಿ ನಿಮ್ಮದು ಪಾತ್ರ ಇದೆಯಾ? ಪಾತ್ರ ಇದೆ. ಅದರಲ್ಲಿ ಯಾವ ಥರ ಪಾತ್ರ? ಅದೆಲ್ಲ ಅದು ರಿಲೀಸ್ ಆಗೋ ಮುಂಚೆ ಇನ್ನೊಮ್ಮೆ ಹೇಳ್ತೀವಿ. ಈಗ ಸದ್ಯ ಶೂಟಿಂಗ್ ನಡೀತಾನೇ ಇದೆ, ಇನ್ನೂ ಮುಗಿದಿಲ್ಲ. ಅಕ್ಟೋಬರ್ 2ಗೆ ರಿಲೀಸ್ ಅಂತ ಡೇಟು ಅನೌನ್ಸ್ ಮಾಡಿದ್ದಾರೆ. ಪಾತ್ರದ ಬಗ್ಗೆ ಮುಂದೆನೇ ಗೊತ್ತಾಗುತ್ತೆ. ಕಾಂತಾರ ಯಾವಾಗ ಎಕ್ಸ್ಪೆಕ್ಟ್ ಮಾಡ್ಬೋದು? ಅದೇ ಕಾಂತಾರ ಅಕ್ಟೋಬರ್ 2ಗೆ ಅಂತಲೇ ಇದೆ ಈಗ ರಿಲೀಸ್ ಡೇಟು. ಇನ್ನೂ ಏನೂ ಚೇಂಜ್ ಆಗಿಲ್ಲ ಇಲ್ಲಿವರೆಗೆ, ಗೊತ್ತಿಲ್ಲ ಇನ್ನೇನಾಗುತ್ತೆ ಅಂತ. ಅದೇ ಇನ್ನೂ ಸ್ವಲ್ಪ ಬಾಕಿ ಇದೆ, ಎಲ್ಲ ಕೆಲಸ ನಡೀತಾನೇ ಇದೆ. ಆಗುತ್ತೆ ಮೋಸ್ಟ್ಲಿ ಅಕ್ಟೋಬರ್ 2. ಇಲ್ಲ ಇನ್ನೂ ಸ್ವಲ್ಪ ಉಳಿದಿದೆ. ಸ್ವಲ್ಪ ಮಳೆಯಿಂದಾಗಿ ಸ್ವಲ್ಪ ಇಲ್ಲೇ ಆಗಿತ್ತು. ಫೈನಲ್ ಆಗಿ ರಾಜ್ ಬಿ ಶೆಟ್ಟಿ ಅವರು ಇದರಲ್ಲಿ ಟೀಮ್ ಜೊತೆಗಿದ್ದಾರೆ, ಅವ್ರ ಬಗ್ಗೆ ಹೇಳೋದಾದರೆ? ಇಲ್ಲ, ಅದೇ ಹೇಳೋದೆ ಅಲ್ಲ, ಅವರಿಂದಾಗಲೇ ನಾನು ಈ ಕನ್ನಡ ಚಿತ್ರ ಮೊದಲು ಸ್ಟಾರ್ಟ್ ಮಾಡಿರೋದೇ ಅವರ ಒಂದು ಮೊಟ್ಟೆಯ ಕಥೆಯಿಂದ. ಅಲ್ಲಿಂದ ಇಲ್ಲಿವರೆಗೂ ಅವರ ನಿರ್ದೇಶನದ ಚಿತ್ರಗಳೆಲ್ಲ ಆಲ್ಮೋಸ್ಟ್ ಮಾಡಿದ್ದೇನೆ. ಒಳ್ಳೆ ಕಥೆಗಾರ, ಅವ್ರ ಜೊತೆ ಪಾತ್ರ, ಅವರ ಕತೆಗೆ ನಾವು ಪಾತ್ರ ಮಾಡೋದೇ ಒಂದು ದೊಡ್ಡ ಭಾಗ್ಯ ನಮಗೆ. ಅವರು ಸಿಕ್ಕಿದ್ದು ನಮ್ಮ ಪುಣ್ಯ ಅಂತ ಹೇಳ್ತೀನಿ. ಮುಂದೆನೂ ಅವ್ರ ಜೊತೆನೇ ನಾವು ಇರ್ತೇವೆ. ಇದರಲ್ಲೂ ಒಂದು ಒಳ್ಳೆ ಪಾತ್ರವನ್ನು ಅವರು JP ತುಮ್ಮಿನಾಡು ಎಲ್ಲ ನಮಗೆ ಕೊಟ್ಟಿದ್ದಾರೆ. ನಮ್ಮ ಕೈಯಲ್ಲಿ ಎಷ್ಟಾಗುತ್ತೆ ಅಷ್ಟು ಚೆನ್ನಾಗಿ ಮಾಡಿದ್ದೀವಿ ಅಂತ ನಾನು ಭಾವಿಸ್ತೇನೆ. ರಾಜ್ ಬಿ ಶೆಟ್ಟಿ ಅವರು ನಿಮ್ಮನ್ನು ನೋಡಿ ಪಾತ್ರ ಬರೀತಾರೆ, ಇಲ್ಲ ಪಾತ್ರಕ್ಕೆ ರೆಡಿ ಮಾಡಿಕೊಂಡು? ಇದು ಈ ಸುಪ್ರಮ್ ಶೋದಲ್ಲಿ ಅಂತಂದರೆ JP ತುಮ್ಮಿನಾಡು ಅವರು ಕತೆ ಬರೆದಿದ್ದು. ಅಂದರೆ ನಾವು ರಂಗಭೂಮಿಯಲ್ಲಿ ಜೊತೆಗೆ ಪಾತ್ರ ಪಾಡ್ತಾ ಇದ್ದವರು, ಒಂದೇ ತಂಡದಲ್ಲಿದ್ದವರು. ನನ್ನ ಹಾಸ್ಯ ಕಾರ್ಯಕ್ರಮದಲ್ಲೂ ನನ್ನ ಮಸ್ಕಿರಿ ಕುಡ್ಲ ತಂಡದಲ್ಲೇ JP ತುಮ್ಮಿನಾಡು ಇದ್ದವರು. ತುಂಬ ಹಾಸ್ಯ ಮಜಾ ಭಾರತದಲ್ಲಿ ನಮ್ಮ ಮಂಗಳೂರು ಕಡೆ ನಮ್ಮ TV ಬಲ್ಲೆತೆಲಿಪಲ್ಲೆಯಲ್ಲಿ ಜೊತೆಗೆ ಪಾತ್ರ ಮಾಡ್ತಿದ್ದರು. ಆಮೇಲೆ ಒಂದೇ ಟೀಮಲ್ಲಿ ನಾಟಕ ತಂಡದಲ್ಲೂ ಜೊತೆಗೆ ಇದ್ದವರು. ಹಾಗೆ ನಾವು ಯಾವ ಥರ ಪಾತ್ರ ಮಾಡಬೇಕು ಅನ್ನೋದು ಅವರು ಮೊದಲೇ ಗೊತ್ತಿರುತ್ತೆ. ನಾವೆಂಥ ಕ್ಯಾರೆಕ್ಟರ್ ಮಾಡ್ಬೋದು ಅಂತ ಅವ್ರಿಗೆ ಗೊತ್ತಿದ್ದೇ ಅವ್ರು ಬರೆದಿರ್ತಾರೆ. ಆಮೇಲೆ ಅವ್ರಿಗೂ ರಾಜ್ ಬಿ ಶೆಟ್ಟಿ ಅವರು ಈ ಥರನೇ ಅವ್ರಿಗೆ ಕತೆ ಬರೀರಿ ಅಂತ ಹೇಳಿರ್ತಾರೆ, ಸೃಷ್ಟಿ ಮಾಡ್ತಾರೆ. ಥ್ಯಾಂಕ್ ಯು ಸೋ ಮಚ್.